ಲಕ್ಷಾಂತರ ರೂಪಾಯಿ ತೆರಿಗೆ ನೋಟಿಸ್ನಿಂದ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜುಲೈ 25ಕ್ಕೆ ವರ್ತಕರ ಮುಷ್ಕರ ನಿಶ್ಚಿತ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮುಷ್ಕರದಿಂದಾಗಿ ಬೆಂಗಳೂರಿನಲ್ಲಿ ಹಾಗಾದ್ರೆ ಏನಿರಲಿದೆ, ಏನೇನು ಇರೋದಿಲ್ಲ ಅಂತ ನೋಡ್ತಾ ಹೋಗೋದಾದ್ರೆ, ವಾಣಿಜ್ಯ ತೆರಿಗೆ ಇಲಾಖೆಯ ಕ್ರಮದ ವಿರುದ್ಧವಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ, ಅಂದ್ರೆ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಜುಲೈ 23ರಿಂದ 25ರವರೆಗೆ ಹಂತವಾಗಿ ಅಂಗಡಿಗಳು ಬಂದ್ ಮಾಡಲಾಗುತ್ತೆ. ಜುಲೈ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಜುಲೈ 25ರಂದು ಅಂಗಡಿ ಮುಂಗಟ್ಟುಗಳು ಬಂದಾಗಲಿದೆ. ಬೇಕರಿ, ಕಾಂಡಿಮೆಂಟ್ಸ್, ಕಾಫಿ, ಟೀ ಶಾಪ್, ಸಣ್ಣ ಪುಟ್ಟ ವ್ಯಾಪಾರಿಗಳು, ಕುಟುಂಬಗಳೆಲ್ಲವೂ ಕೂಡ ಭಾಗಿಯಾಗಲಿದೆ. ಅಂದರೆ ಈ ಒಂದು ಮುಷ್ಕರದಲ್ಲಿ ಜುಲೈ 23ರಿಂದ 24ರಂದು ಹಾಲು ಮಾರಾಟ ಕೂಡ ಬಂದ್ ಆಗಲಿದೆ. ಕಪ್ಪು ಪಟ್ಟಿ ಧರಿಸಿ ಹಾಲು ಇಲ್ಲದ ಕಾಫಿ, ಚಹಾ ಮಾರಾಟವನ್ನ ಮಾಡಲಾಗತ್ತೆ. ಜುಲೈ 23, 24ಕ್ಕೆ ಹಾಲು ಹೊರತು ಉಳಿದ ವಸ್ತು ವ್ಯಾಪಾರವನ್ನು ಮಾಡಲಾಗತ್ತೆ. 25ರಂದು ಬೇಕರಿ, ಕಾಂಡಿಮೆಂಟ್ಸ್, ಕಾಫಿ, ಚಹಾ ಅಂಗಡಿ, ಇನ್ನು ಸಣ್ಣ ವ್ಯಾಪಾರಿ, ಬೀದಿ ಬದಿ ವ್ಯಾಪಾರಿ ವ್ಯವಹಾರಗಳ ಬಂದ್ ಮಾಡಲಾಗತ್ತೆ. ಶುಕ್ರವಾರದ ಮುಷ್ಕರ ಈಗಾಗಲೇ ಯಶಸ್ವಿ ಆಗುವುದಕ್ಕೆ ವ್ಯಾಪಾರಿಗಳು ಯಾವ ರೀತಿಯಾಗಿ ಸಿದ್ಧತೆ ಬೇಕು ಅದೆಲ್ಲವನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಲಕ್ಷಾಂತರ ರೂಪಾಯಿ ತೆರಿಗೆ ನೋಟಿಸ್ ಅನ್ನ ನೀಡಿರೋದ್ರಿಂದಾಗಿ ವ್ಯಾಪಾರಿಗಳು ಇದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಬಹಳ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಹಾಗಾಗಿ ಜುಲೈ 25ಕ್ಕೆ ವರ್ತಕರ ಮುಷ್ಕರ ನಿಶ್ಚಿತ ಅನ್ನೋದು ಗೊತ್ತಾಗ್ತಾ ಇದೆ. ಜುಲೈ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಪ್ರತಿಭಟನೆಗೆ ಬೇಕಾಗಿರ್ತಕ್ಕಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಬಂದ್ ವೇಳೆ ಏನೆಲ್ಲ ಇದೆ, ಏನ್ ಇರೋದಿಲ್ಲ ಅಂತ ನೋಡ್ತಾ ಹೋಗೋದಾದ್ರೆ, ಜುಲೈ 25ರಂದು ಅಂಗಡಿ ಮುಂಗಟ್ಟುಗಳು ಬಂದ್ ಆಗಲಿವೆ. ಬೇಕರಿ, ಕಾಂಡಿಮೆಂಟ್ಸ್, ಕಾಫಿ, ಟೀ ಶಾಪ್, ಸಣ್ಣ ಪುಟ್ಟ ವ್ಯಾಪಾರಿಗಳು, ಕುಟುಂಬ ಎಲ್ಲವೂ ಕೂಡ ಭಾಗಿಯಾಗಲಿದೆ. ಅಂದ್ರೆ ಬೇಕರಿ, ಕಾಂಡಿಮೆಂಟ್ಸ್, ಕಾಫಿ, ಟೀ ಶಾಪ್ ಎಲ್ಲವೂ ಕೂಡ ಕ್ಲೋಸ್ ಆಗಲಿದೆ. ಆದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಏನಿದ್ದಾರೆ ಆ ಕುಟುಂಬಗಳೆಲ್ಲವೂ ಕೂಡ ಈ ಪ್ರತಿಭಟನೆಯನ್ನ ಏನು ನಡೆಸ್ತಾ ಇದ್ದಾರೆ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿವೆ. ಜುಲೈ 23, 24ರಂದು ಹಾಲು ಮಾರಾಟ ಬಂದ್ ಮಾಡಲಾಗುತ್ತೆ. ಕಪ್ಪು ಪಟ್ಟಿಯನ್ನು ಧರಿಸಿ ಹಾಲು ಇಲ್ಲದ ಕಾಫಿ, ಚಹಾ ಮಾರಾಟವನ್ನ ಮಾಡೋದಕ್ಕೆ ಕೂಡ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಜುಲೈ 23, 24ಕ್ಕೆ ಹಾಲು ಹೊರತು ಉಳಿದ ವಸ್ತುಗಳ ವ್ಯಾಪಾರ ಆಗತ್ತೆ. 25ರಂದು ಬೇಕರಿ, ಕಾಂಡಿಮೆಂಟ್ಸ್, ಕಾಫಿ, ಚಹಾ ಅಂಗಡಿ, ಸಣ್ಣ ವ್ಯಾಪಾರಿ, ಬೀದಿ ಬದಿ ವ್ಯಾಪಾರಗಳು ಏನಿದೆ ಅವೆಲ್ಲವೂ ಕೂಡ ವ್ಯವಹಾರಗಳು ಬಂದಾಗತ್ತೆ. ಶುಕ್ರವಾರದ ಮುಷ್ಕರದ ಯಶಸ್ವಿಗೆ ಇದೀಗ ವ್ಯಾಪಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ತೆರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಏಕಾಏಕಿ ಈ ರೀತಿಯಾಗಿ ಸಣ್ಣ ಪುಟ್ಟ ವ್ಯವಹಾರವನ್ನ ಮಾಡ್ಕೊಂಡಿರೋರಿಗೆ ನೋಟಿಸ್ ಅನ್ನ ನೀಡಿ ಲಕ್ಷಾಂತರ ರೂಪಾಯಿಯನ್ನ ಕೊಡಿ ಅಂತ ಹೇಳಿದ್ರೆ ನಾವು ಏನ್ ಮಾಡಬೇಕು, ನಾವು ಬದುಕಬೇಕಾ ಸಾಯ್ಬೇಕಾ ಅನ್ನುವಂಥ ಸಾಕಷ್ಟು ಆಕ್ರೋಶಗಳನ್ನ ವ್ಯಾಪಾರಿಗಳು ಹೊರಹಾಕ್ತಾ ಇದ್ರು. ಈ ಒಂದು ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಪ್ರತಿಭಟನೆಗೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ.